ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಹಾಗೆ ವಿಡಿಯೋನ ಶುರು ಮಾಡಿದ್ದೀನಿ. ಇವತ್ತೇನು ವಾರ ಗೊತ್ತಿಲ್ಲ. ನಾನಿವಾಗ ಡೈಲಿ ಆ ರೀತಿಯೆಲ್ಲ ಬ್ಲಾಗ್ ಮಾಡೋದಿಲ್ಲ. ನಂಗೆ ಮನಸ್ಸಾದಾಗೆಲ್ಲ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಮಹಿನಾನ ಸ್ನಾನ ಮಾಡಿಸಾಗಿದೆ. ಇವಾಗ ಅವಳ ಸ್ಕಿನ್ ಕೇರ್ ಮಾಡ್ತಾ ಇದ್ದೆ. ಸ್ಕಿನ್ ಕೇರ್ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅವಳ ಸ್ಕಿನ್ನಲ್ಲಿ ತುಂಬ ಪ್ರಾಬ್ಲಮ್ ಆಗಿತ್ತು ಅಂತ. ಇವನ್ ನಂಗೆ ತುಂಬ ಜನ ಅದ್ರ ಬಗ್ಗೆ ಕೇಳಿದ್ವಿ. ಇವನ್ ಪರ್ಸ್ನಲಾಗಿ ನಂಗೆ ಮೆಸೇಜ್ ಬಂದಿತ್ತು ಆಯಿತಾ. ನನಗೆ ಅದಕ್ಕೆ ಕೆಲವು ಸಜೆಸ್ಟ್ ಕೂಡ ಮಾಡ್ತಾಯಿದ್ರಿ, ಅದು ಕ್ರೀಮ್ ಹಾಕಿ ಹಾಗೆ ಹೀಗೆ ಅಂತೆಲ್ಲ. ಸೊ ಖುಷಿ ಆಯಿತು ನನಗೆ ಆ ರೀತಿಯೆಲ್ಲ ಸಜೆಸ್ಟ್ ಮಾಡಿರೋದು. ಆ್ಯಂಡ್ ಆ ವಿಡಿಯೋ ಹಾಕುವಾಗಲೇ ನಾನು ಹೇಳಿದ್ದೆ ನಾವು ಸ್ಕಿನ್ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀವಿ ಅಂತ. ಹಾಗಾಗಿ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನೇ ಫಾಲೋ ಮಾಡ್ತಾ ಇದ್ವಿ. ಅದಾದಮೇಲೆ ನಾನು ವಿಡಿಯೋ ಪೋಸ್ಟ್ ಮಾಡಿದ್ದೆ ಅಲ್ವಾ. ಹಾಗಾಗಿ ಥ್ಯಾಂಕ್ ಯು. ನೋಡೋಣ ಇದರಲ್ಲಿ ಕಮ್ಮಿ ಆಗಿಲ್ಲ ಅಂದರೆ ನೀವು ಕೊಟ್ಟಿರೋ ಸಜೆಷನ್ನ ನಾನು ಖಂಡಿತ ಫಾಲೋ ಮಾಡ್ತೀನಿ. ಯಾಕಂದರೆ ಎಲ್ಲರೂ ಏನು ಸಜೆಸ್ಟ್ ಮಾಡ್ತೀರಾ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿರ್ತೀರ ಅಲ್ವಾ. ಸೊ ಗೊತ್ತಿರೋದಿಲ್ಲ ಈ ಥರದ್ದೆಲ್ಲ ನಮಗೂ ಕೂಡ ಹೊಸದಾಗಿರುತ್ತೆ. ಬೇರೆ ಮಕ್ಕಳಿಗೆ ಬಂದಾಗಲೇ ಅವರೊಂದು ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಶೇರ್ ಮಾಡಿದಾಗಲೇ ನಮಗೂ ಕೂಡ ಅರ್ಥ ಆಗೋದು. ಸೊ ನಾವು ಸ್ಕಿನ್ ಡಾಕ್ಟರ್ ಹತ್ರ ಹೋಗಿದ್ವಲ್ಲ, ಅವರು ನಮಗೆ ಇದೊಂದು ಕ್ರೀಮ್ನ ಸಜೆಸ್ಟ್ ಮಾಡಿದ್ರು. ಇದು ಫುಲ್ ಖಾಲಿ ಆಗಿದೆ. ಇದು ಹಚ್ಚಿದ ಮೇಲೆ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ ಒಂದು. ಆ್ಯಂಡ್ ಇದು ಒಂದು ಸ್ವಲ್ಪ ದಿವಸ ಫಾಲೋ ಮಾಡೋದಕ್ಕೆ ಹೇಳಿದ್ದಾರೆ, ಅದನ್ನು ಮಾಡ್ತಾ ಇದ್ದೀವಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಅವಳ ಒಂದು ಏನಂತಾರೆ ಬಾಡಿ ಲೋಷನ್ ಇದನ್ನು ಹಚ್ತಾ ಇದ್ದೀನಿ. ಇದು ಬಿಟ್ಟರೆ ಸೆಟಫಿಲ್ ಕೂಡ ಹಚ್ಬೋದು ಅಂತ ಹೇಳಿದ್ದಾರೆ. ಸೊ ಹಾಗೆ ಸದ್ಯಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇದ್ವಲ್ಲ, ಹಾಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಇದರ ಸೋಪ್ ಯೂಸ್ ಮಾಡ್ತಾ ಇದ್ದೆ ನಾನು, ಟೆಡಿ ಬಾರಿದು ಸೋಪನ್ನ ಸದ್ಯದ ಮಟ್ಟಕ್ಕೆ ಸ್ಟಾಪ್ ಮಾಡೋದಕ್ಕೆ ಹೇಳಿದ್ರಿಂದ ಒಂದು ಶವರ್ ಜೆಲ್ ಬಾಡಿ ವಾಶ್ ಥರದ್ದು ಕೊಟ್ಟಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ. ಆಟೋಡಮ್ ಅಂತ ಇದೆ, ಸೊ ತೋರಿಸ್ತೀನಿ. ಸೊ ನಾನು ಹೇಳ್ತಾ ಇದ್ದೆಲ್ಲ, ಅವಳಿಗೆ ಒಂದು ಸೋಪ್ ಚೇಂಜ್ ಮಾಡಿದರೆ ಸೋಪ್ ಯೂಸ್ ಮಾಡೋದಕ್ಕಿಲ್ಲ ಇವಾಗ. ಒಂದು ಬಾಡಿ ವಾಶು ಇದ್ರ ಥರ ಶವರ್ ಜೆಲ್ ಥರ ಒಂದು ಕೊಟ್ಟಿದ್ದಾರೆ, ಅದನ್ನು ತೋರಿಸ್ತೀನಿ ನಿಮಗೆ. ಅದರ ಜೊತೆಗೆ ಈ ಒಂದು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನು ನಾವು ಒಂದು 20 days ಯೂಸ್ ಮಾಡೋದಕ್ಕೆ ಹೇಳಿದ್ದಾರೆ. ಅದಾದಮೇಲೆ ಮತ್ತೆ ವಿಸಿಟ್ ಇದೆ ನಮಗೆ. ಈ ರೀತಿ ಸ್ಕಿನ್ ಡಾಕ್ಟರ್ ಹತ್ರ ಒಂದು ಸಲ ಹೋದರೆ ಅದೊಂಥರ ಹೇಗೆ ಅಂದರೆ ಹೋಗ್ತಾ ಇರಬೇಕಾಗುತ್ತೆ. ಆಮೇಲೆ ಇವಳಿಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇದೆ. ಈ ಥರ ಸ್ಕಿನ್ ಪ್ರಾಬ್ಲಮ್ ಹೇಗೆ ಅಂದರೆ ಅವರು ಹೋಗ್ತಾ ಅಂದರೆ ಅವರು ದೊಡ್ಡವರು, ಅವರು ಗ್ರೋ ಆಗ್ತಾ ಅದು ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ. ಸ್ಕಿನ್ ಕೇರ್ ಎಲ್ಲ ಮಾಡಿ ಇವಾಗ ಮಲಗಿಸಿದ್ದೀನಿ. ಇವಾಗ ನೋಡ್ಬೋದು ಅವಳ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಸ್ವಲ್ಪ ಏನಂದರೆ ಪ್ಯಾಚ್ ಥರ ಬಂದಿದೆ, ಅಂದರೆ ಕಲರ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಥರ ಇದೆ ಅಷ್ಟೇ. ಎಲ್ಲೆಲ್ಲಿತ್ತು ಅಲ್ಲಿ ಇವಾಗ ಇಲ್ಲೆಲ್ಲ ನೋಡ್ಬೋದು ನೀವು, ವೈಟಿಶ್ ಆಗಿ ನೋಡಿ, ಸ್ವಲ್ಪ ವೈಟಾಗಿ ಕಾಣಿಸುತ್ತೆ ಆ ಜಾಗದಲ್ಲಿ, ಕೈಯಲ್ಲೆಲ್ಲ. ಬಟ್ ಅದು ಹೋಗ್ತಾ ಸರಿ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಾಂದರೆ ಇಲ್ಲೆಲ್ಲ ನೋಡೋದಕ್ಕಾಗ್ತಾ ಇರಲಿಲ್ಲ. ಫುಲ್ಲು ರೆಡ್ ಥರ ಒಂದು ತುರ್ಕಿ ಕಜ್ಜಿ ಇರುತ್ತಲ್ಲ ಅದೇ ರೀತಿ ಇತ್ತು. ಇವಾಗ ಸ್ಕಿನ್ ಎಲ್ಲ ಚೆನ್ನಾಗಿ ಆಗಿಬಿಟ್ಟಿದೆ. ಇವಾಗ ಫೇಸ್ ಕೂಡ ನೋಡ್ಬೋದು. ಬಂಗಾರಿ ಇಂಚಿತುಲೆ ನೋಡಿ, ಕಣ್ಣಲ್ಲೆಲ್ಲ ರೆಡ್ ಇತ್ತು, ಇವಾಗೆಲ್ಲ ಫುಲ್ ಕ್ಲಿಯರ್ ಆಗಿದೆ. ಸ್ಕಿನ್ನೆಲ್ಲ ನೀಟಾಗಿದೆ. ಸೊ ಹೀಗೆ ಇರಬೇಕು ಅಂತ ಅಂದ್ಕೊಳ್ಳೋದು ನಾನು. ಇವಾಗ ನೀವು ನೋಡ್ತಾ ಇರ್ಬೋದು, ಅವಳು ಇನ್ನೂ ನಿದ್ದೆ ಮಾಡಿಲ್ಲ, ಹಾಗಾಗಿ ಮಾತಾಡ್ತಾ ಇದ್ದೀನಿ ಜೋರಾಗಿ. ಬರ್ತಾ ಇದೆ ಅವಳಿಗೆ ನೋಡಿ. ಇನ್ನೂ ಅವಳು ಈ ತೊಟ್ಲನ್ನು ಯೂಸ್ ಮಾಡ್ತಾ ಇದ್ದಾಳೆ. ಈ ತೊಟ್ಟಿಲ್ ಒಳಗಡೆ ಚೆಂದ ಇದೆ, ಹೊರಗಡೆ ನೋಡಿದ್ರೆ ಇದರ ಕಂಡೀಷನ್ನು ಫುಲ್ಲು ನೋಡಿ. ಇದನ್ನೆಲ್ಲ ಕಟ್ ಮಾಡಿದ್ದಾಳೆ, ಇದೆಲ್ಲ ಕಟ್ ಆಗಿಬಿಟ್ಟಿದೆ ಇಲ್ಲೆಲ್ಲ. ಆ್ಯಂಡ್ ಸೈಡಲ್ಲೆಲ್ಲ ಅಲ್ಲೆಲ್ಲ ಒಂದು ದೊಡ್ಡ ಹೋಲ್ ಮಾಡಿದ್ದಾಳೆ, ಕಾಲೆಲ್ಲ ಹಾಕಿ ಹೋಲ್ ಮಾಡಿಟ್ಟಿದ್ದಾಳೆ. ಆ್ಯಂಡ್ ಈ ಸೈಡ್ ಏನು ಆಗಿಲ್ಲ, ಒಂದು ಸೈಡೆಲ್ಲ ಹಾಕಿದ್ದಾಳೆ, ಅದು ಕಾಲೆಲ್ಲ ಹಾಕಿ ಕಟ್ ಮಾಡಿರೋದು ಅವಳು. ಸೊ ಬಟ್ ಇದು ಒಂದು ಫುಲ್ಲು ಯೂಸ್ ಮಾಡ್ಕೊಂಡಿದ್ದಾಳೆ. ಇವಾಗ 1.5 ವರ್ಷ ಅವಳಿಗೆ, ಕರೆಕ್ಟ್ 18 ಮಂತಲ್ಲಿದ್ದಾಳೆ. ಈ 18 ತಿಂಗಳಲ್ಲಿ ಈ ಒಂದು ತೊಟ್ಲನ್ನ ಅವಳು ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾಳೆ. ಹರಿದಿರ್ಬೋದು, ಆದ್ರೂ ಯೂಸ್ ಮಾಡಿದ್ದಾಳೆ. ಇಷ್ಟೊಂದು ಟೈಮ್ ಯೂಸ್ ಮಾಡಿಲ್ಲ, ಒಂದು ವರ್ಷ ಅಷ್ಟೇ ಅವನು ಜಾಸ್ತಿ ಯೂಸ್ ಮಾಡಿಲ್ಲ. ಅಷ್ಟೊತ್ತಿಗೆ ಸ್ಟಾಪ್ ಮಾಡಿದ್ದ ತೊಟ್ಲಲ್ಲಿ ಮಲಗೋದು. ಇವಳಿಗೆ ತೊಟ್ಲಲ್ಲಿ ಮಲಗೋದಂದರೆ ತುಂಬ ಇಷ್ಟ. ಇವಾಗ ಕಾಲೆಲ್ಲ ನಿದ್ದೆ ಬಂದ ಮೇಲೆ ಮೇಲ್ಗಡೆ ಹೋಗುತ್ತೆ, ಇಲ್ಲಾಂದರೆ ಈ ರೀತಿ ಮಲ್ಕೋತಾಳೆ. ಒಂದು ಬೆಳಗಿನ ನಿದ್ದೆ ಅವಳಿಗೆ ಈ ತೊಟ್ಲಲ್ಲೇ ಆಗಬೇಕು. ಸೊ ಮಲ್ಕೊಂಡಿದ್ದಾಳೆ. ಇನ್ನು ಅವಳಿಗೆ ನಮಗೆ ಅಡುಗೆ ಏನಾದರೂ ಮಾಡಬೇಕು. ಅದಕ್ಕೆ ನಾನು ಮತ್ತೆ ಸಿಗ್ತೀನಿ ಅವಳಿಗೆ. ನಾನು ಅಡುಗೆ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಇವತ್ತಿನ ಲಂಚ್ ಗಂಜಿ, ತುಪ್ಪ, ಬೀಟ್ರೂಟ್ ಪಲ್ಯ, ಆಮೇಲೆ ಇದು ಬಂದು ಚಟ್ನಿ, ಹುರುಳಿಕಾಳಿದು ಚಟ್ನಿ, ಸಿಂಪಲ್ ಊಟ. ಇವಾಗ ಸ್ವಲ್ಪ ಕಷ್ಟ ಅವಳನ್ನು ಊಟ ಮಾಡಿಸೋದು, ತುಂಬ ಕಷ್ಟ ಇದೆ. ಮೊನ್ನೊಂದು ಜ್ವರ ಬಂದಿದೆ ಅವಳಿಗೆ. ಜ್ವರ ಬಂದ ಮೇಲೆ ಊಟ ಮಾಡಿಸೋದು ಅಂದರೆ ನನಗೆ ಜೀವಕ್ಕೆ ಬರ್ತಾ ಇರುವಾಗ
ತುಂಬ ಕಷ್ಟ ಕೊಡ್ತಾರೆ. ಒಂದು 2-3 ಬಾಯಿ ಮಾತ್ರ ತಿನ್ನೋದು. ಹೇಗಾದರೂ ತಿನ್ನಿಸ್ಬೇಕು ಸ್ವಲ್ಪನಾದರೂ. ಮೈನ್ ಅಲಕ್ಕಲೆ ಡಾಕ್ಟರ್ APJ. ಇವನು ಸ್ಕೂಲಿಂದ ಬಂದ. ನಮ್ಮ ಮನೆ ಹತ್ತಿರ ಎಲ್ಲ ಫುಲ್ಲು ಸೌಂಡು. ಇವನಿಗೆ ಇವತ್ತು ಸ್ಕೂಲಲ್ಲಿ APJ ಅಬ್ದುಲ್ ಕಲಾಂ ಬಗ್ಗೆ ಹೇಳಿಬಿಟ್ಟಿದ್ದಾರೆ. ಅದನ್ನೇ ಅವಾಗದಿಂದ ಬಂದು ನನಗೆ ಹೇಳಿ ಕೊಡ್ತಾ ಇದ್ದಾನೆ. ಅವರು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ. 1 ಗಂಟೆ ಆಯ್ತು ಅದನ್ನೇ ಹೇಳಿದ್ದಾನೆ ಬಂದು ನನಗೆ. ಸೊ ಅವಳು ಇವಾಗ ಇದ್ಲು, ಹಾಗಾಗಿ ಅವಳಿಗೆ ಊಟ ಮಾಡಿಸೋಣ ಅಂತ. ಅಹಾನಿದ್ದು ಇವತ್ತಿನ ಲಂಚ್ ಇದು ಏನಂದರೆ ಪರೋಟ ಮಾಡಿದ್ದೆ ಬೆಳಿಗ್ಗೆ. ಅದರಲ್ಲಿ ಸ್ವಲ್ಪ ಹಿಟ್ಟು ಉಳಿದಿತ್ತು, ಅದಕ್ಕೆ ಅವನಿಗೆ ಚಪಾತಿ ಥರ ಮಾಡಿದ್ದೀನಿ. ಹಾಗೆ ಇದು ಬಂದು ಇದು ಸಾಸ್ ಅಲ್ಲ, ಇದು ನಾನೇ ಮಾಡಿದ್ದು ಟೊಮೆಟೊ ಚಟ್ನಿ. ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಅಂದರೆ ತುಂಬ ಸಾಸ್ ಥರನೇ ಆಗಿಬಿಟ್ಟಿದೆ ಅಲ್ಲ. ಹಾಂ, ಅದಕ್ಕೆ ಅವನು ಬಂದು ಕೂಡಲೇ ಕೇಳ್ದ ನನ್ನ ಹತ್ರ ಇದೆಯಾ ಅಂತ. ಯಾವ ಒಂದು 2 ದಿವಸದ ಹಿಂದೆ ಈ ರೀತಿ ಮೆಂತೆ ಕಾಳು ಮತ್ತು ಇದು ಕರಿ ಲೀವ್ಸ್ನ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ಇದನ್ನು ಇವಾಗ ರುಬ್ಬಿಟ್ಟು ಹೇರ್ ಪ್ಯಾಕ್ ಮಾಡ್ಕೋಬೇಕು ಅಂತ, ಹೇರ್ ಪ್ಯಾಕ್ ಥರ ಮಾಡ್ಕೋಬೇಕು ಅಂತ ರುಬ್ಬಬೇಕು. ಸೊ ಆ್ಯಂಡ್ ಇದನ್ನು ನಾನು ಹೇರ್ ಪ್ಯಾಕ್ ಮಾಡಲೇಬೇಕು ಅಂತ ಮಾಡ್ಕೊಂಡಿದ್ದಲ್ಲ, ಅಂದರೆ ನೆನೆಸಿದ್ದಲ್ಲ. ಇಲ್ಲಿ ಅಡುಗೆ ಮಾಡ್ತಾ ಇದ್ದೆ, ಅವಾಗ ಬಾಕ್ಸ್ ಬಿದ್ದು, ಅಂದರೆ ಮೆಂತೆ ಕಾಳು ಹಾಕೋ ಬಾಕ್ಸ್ ಬಿದ್ದು ಫುಲ್ ಚೆಲ್ಲೋಯ್ತು. ಮತ್ತು ಅದನ್ನ ಏನು ಮಾಡೋದು, ತುಂಬ ಹೆಗ್ದೆ, ಮತ್ತು ಕೆಲವೆಲ್ಲ ಗಲೀಜಾಗಿತ್ತು, ಧೂಳೆಲ್ಲ ಕುತ್ಕೊಂಡು ಬಿಡ್ತಿತ್ತು. ಆಮೇಲೆ ಅದನ್ನು ತೊಳೆದ್ರೆ ಅದು ಚೆನ್ನಾಗಿ ಆಗಲ್ಲ, ತೊಳೆದು ಎಲ್ಲ ಒಣಗಿಸ್ಬೇಕು. ಅದಕ್ಕಾಗಿ ನಾನು ಏನು ಮಾಡಿದೆ, ಅದನ್ನ ತೆಗೆದು ನೀರಲ್ಲಿ ಹಾಕ್ಬಿಟ್ಟೆ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ. ಸೊ ಮತ್ತು ಮೆಂತೆ ತುಂಬ ಒಳ್ಳೆಯದಲ್ಲ. ನಾವು ಚಿಕ್ಕವರಿದ್ದಾಗೆಲ್ಲ ಅಮ್ಮ ಎಲ್ಲ ಮಾಡ್ತಾಯಿದ್ರು ಆ ರೀತಿ. ಫೇಸಿಗಾಗಿರ್ಬೋದು, ತಲೆಗಾಗಿರ್ಬೋದು, ಮೆಂತೆನ ರುಬ್ಬಿಟ್ಟೆಲ್ಲ ತಲೆಗೆ ಹಾಕ್ತಾಯಿದ್ರು, ಚೆನ್ನಾಗಿರುತ್ತೆ ಅಂತ. ಇವನ್ ಆಯಿಲಲ್ಲೆಲ್ಲ ಯೂಸ್ ಮಾಡ್ತಾರೆ, ಮೆಂತೆ ಕಾಳನ್ನ ಹಾಕಿ ಆಯಿಲ್ ಬಿಸಿ ಮಾಡಿ ತಲೆಗೆಲ್ಲ ಹಾಕ್ತಾರೆ, ಕೂದಲೆಲ್ಲ ಚೆನ್ನಾಗಿ ಬರಲಿ ಅಂತ. ಸೊ ಹಾಗಾಗಿ ನಾನು ಇದನ್ನು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದಕ್ಕೆ ನಾನು ಸ್ವಲ್ಪ ಒಣಗೋಗಿರುವ ಕರಿ ಲೀವ್ಸ್ಗಳು ಮತ್ತು ಫ್ರೆಶ್ ಆಗಿರೋ ಕರಿ ಲೀವ್ಸ್ನ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಬಿಬಿಟ್ಟು ತಲೆಗೆ ಚೆನ್ನಾಗಿ ಹೇರ್ ಪ್ಯಾಕ್ ಹಾಕ್ಕೋಬೇಕು. ನೋಡಿ, ನಾನು ಅವಾಗ ಮೆಂತೆ ತೋರಿಸಿದ್ದೆ ಅಲ್ಲ, ಅದರದ್ದು ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಸೊ ಹೀಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡೋದು ಅಷ್ಟೇ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.